ಇರಾನ್ ಮತ್ತು ಅಮೆರಿಕ ನಡುವಿನ ಒಪ್ಪಂದ ಹೆಚ್ಚು ಕಡಿಮೆ ಸತ್ತು ಹೋದಂತೆ ಕಾಣಿಸುತ್ತಿರುವ ಸಂದರ್ಭದಲ್ಲಿ ಇರಾನ್ ಮೇಲೆ ಅಮೆರಿಕ ತನ್ನ ವೈಮಾನಿಕ ದಾಳಿಯನ್ನು ಇನ್ನಷ್ಟು ತೀವ್ರಗೊಳಿಸಿದೆ. ಸುಮಾರು 90 ಗುರಿಗಳನ್ನು ಇಟ್ಟುಕೊಂಡು ಅದು ದಾಳಿಯನ್ನು ಮಾಡಿದೆ. ಈ ದಾಳಿಯಲ್ಲಿ 14-15 ಜನ ಮೃತಪಟ್ಟಿದ್ದಾರೆ, ಕೆಲವು ಸೈನಿಕರು ಸೇರಿದಂತೆ 100ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಪ್ರಮುಖವಾಗಿ ಇರಾನ್ನ IRGC ಬಳಸುವ, ಅಂದರೆ ಅವರ ಮಿಲಿಟರಿ ಪಡೆ ಬಳಸುವ ಇರಾನ್ ಶಹರ್ ಏರ್ ಬೇಸ್ ಮೇಲೆ ಭಾರಿ ಪ್ರಮಾಣದಲ್ಲಿ ಅಮೆರಿಕ ಸೇನೆ ದಾಳಿ ಮಾಡಿದೆ. ಅದರ ಜೊತೆಗೆ ಅಮೆರಿಕದ ಪರಮಾಣು ಸ್ಥಾವರವಾಗಿರುವಂತಹ ದಕ್ಷಿಣದ ಬಂದರು ನಗರಗಳಾದ ಚಬಹಾರ್, ಕೋನಾರಕ್, ಬಂದರ್ ಅಬ್ಬಾಸ್, ಸಿರಿಕ್ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಚೀನಾ ಇರಾನ್ ರೈಲ್ವೆ ಮಧ್ಯ, ಅಂದರೆ ಕಾರಿಡಾರ್ ಏನಿದೆ ಅದರ ಮೇಲೂ ದಾಳಿ ಮಾಡಿದೆ ಮತ್ತು ಟೆಹರಾನ್ ಮಶ್ಹಾದ್ ರೈಲ್ವೆ ಮಾರ್ಗದ ಮೇಲೆ ದಾಳಿ ಮಾಡಿದೆ. ಈ ಎಲ್ಲವನ್ನ ದಾಳಿ ಮಾಡಿರೋದ್ರದ್ದಕ್ಕೆ ಕಾರಣ ಬಹಳ ಸರಳವಾಗಿದೆ. 10 ಲಕ್ಷ ಕೊಡ್ತೀನಿ, ಪ್ರೂವ್ ಮಾಡಿಬಿಟ್ರೆ ಅಲ್ಲೇ 10 ಲಕ್ಷ ಬೇಡ, 10 ಕೋಟಿ ಕೊಡ್ತೀನಿ. 90 ಕಡೆ ಆಯ್ಕೆ ಮಾಡಿ ಹೊಡೆದಿದ್ದಾರೆ ಅಂತಂದರೆ ಇವೆಲ್ಲವೂ ಇರಾನ್ನ ಆಕ್ರಮಣ ಮಾಡುವ, ದಾಳಿ ಮಾಡುವ, ಯುದ್ಧವನ್ನು ಮುಂದುವರೆಸುವ, ಶಕ್ತಿಯನ್ನು ಕ್ಷೀಣಿಸುವ ಪ್ರಯತ್ನಗಳಾಗಿರುತ್ತೆ. 10 ಕೋಟಿ ನಾನು ಕೊಡ್ತೀನಿ. ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ ಅದು ಇಲ್ಲಿದ್ರೆ ಆ ಸ್ಥಳಗಳನ್ನು ಹುಡುಕಿ ಹೊಡಿಬೇಕಾಗಿಲ್ಲ. ಅವರು ಹುಡುಕಿ ಹೊಡಿತಿರ್ತಾರೆ ಅಂತಂದರೆ ಅದನ್ನೆಲ್ಲ ಕ್ಷೀಣಿಸೋದು, ಇಳಿಸೋದು ಅವ್ರಿಗೆ, ಅಂದರೆ ಅವ್ರಿಗೆ ಶಕ್ತಿ ಇರಬಾರದು, ಆ ಥರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ ಕಾಣುತ್ತೆ. ಅಮೆರಿಕದ ಅಧ್ಯಕ್ಷರು ಹೇಳ್ತಾರೆ, ನಾವು ಕಳೆದ ಬಾರಿ ಮಾಡಿದ್ದಕ್ಕಿಂತ ಈ ಬಾರಿ 20 ಪಟ್ಟು ಹೆಚ್ಚು ತೀವ್ರವಾಗಿ ಈ ದಾಳಿಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ಈಗಲೂ ಅವ್ರು ನನ್ನನ್ನು ಬೇಡ್ಕೋತಾ ಇದ್ದಾರೆ, ನಿಲ್ಲಿಸ್ಬಿಡಿ ಯುದ್ಧ ಅಂತ ಕೇಳ್ಕೊತಿದ್ದಾರೆ. ಅಂದರೆ ಇರಾನ್ ಮಾತ್ರ ಏನಾಯ್ತಣ್ಣ, ಯಾಕಣ್ಣ ಅಣ್ಣ ಇನ್ನು ಏನೋ ಬೇಕಣ್ಣ ಹತ್ರ, ಅಯ್ಯೋ ನಾವು ಯಾವನ್ನೂ ಏನು ಕೇಳಿಲ್ಲ, ನಮಗೆ ಬೇಕಾಗೂ ಇಲ್ಲ, ಅವ್ನು ಸೈಕೋಪಾತು ಅಮೇರಿಕದವನು, ಅಲ್ಲಾಗ ದ್ರೋಹ ಮಾಡಿದ್ದಾರೆ, ಡ್ಯಾಶು ಅಂತ ಮಾಡಿ ನಾವು ತಗೊಳ್ರಿ ಅಂದ್ಬಿಟ್ಟು ಬಾರೇನು, ಕುವೈಟು, ಕತಾರ್ ಮೇಲೆ, ಸೇನಾ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ಮಾಡಕ್ಕೆ ಹೊರಟಿದೆ. ಆದರೆ ಆ ದೇಶಗಳೆಲ್ಲ ಅವೆಲ್ಲವನ್ನು ನಾವು ತಡೆದಿದ್ದೇವೆ ಅಂತ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಸರಿ, ಈ ದಾಳಿ ಪ್ರತಿದಾಳಿಗಳ ಮಧ್ಯೆ ಮುಂದೇನಾಗಬಹುದು ಅನ್ನೋದು ನನ್ನ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ ಗೊತ್ತಿಲ್ಲ. ಒಂದಂತೂ ಆಗ್ತಾ ಇದೆ, ಅದು ಕಚ್ಚಾ ತೈಲದ ಬ್ಯಾರಲ್ ದರ $72 $79, ರಫ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅರೌಂಡ್ 4% to 5%. 2 ಕ್ರೂಡ್ಗಳು ಮಾರ್ಕೆಟ್ಸಲ್ಲಿ ರೈಸ್ ಆಗಿದೆ. 79 ಅಂದರೆ $80 ಇಟ್ಕೋಬಹುದು. ಅಮೆರಿಕದ ಯುದ್ಧಕ್ಕೆ ಪೂರ್ವ ತಯಾರಿಗಳು ಮತ್ತು ನಿರ್ದಿಷ್ಟತೆ ಇಲ್ಲದೆ ಇರಬಹುದೇನೋ, ಮತ್ತು ಅವ್ರು ನಿರೀಕ್ಷೆ ಮಾಡದ ರೀತಿಗಿಂತ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೆಚ್ಚು ಪ್ರಮಾಣದಲ್ಲಿ ಪ್ರತಿರೋಧವೂ ಬರ್ತಿರಬಹುದು. ಆದರೆ ಇರಾನನ್ನು ನೀವು ಬೀದಿ ಬಸವಂತರ ಬಿಟ್ಟುಬಿಡೋದು ಮಹಾನ್ ಡೇಂಜರಸ್. ಮಿಡ್ಲ್ ಈಸ್ಟಲ್ಲಿ ಇರಾನ್ ಪ್ರಾಬಲ್ಯವನ್ನು ಸಾಧಿಸಬೇಕು ಅಂತ ಹಠ ತೊಟ್ಟಿ ನಿಂತಿರುವುದು ಎಲ್ಲವನಿಗೂ ಗೊತ್ತು. ಇಂಡಿಯಾಲ್ ಕೂತಿರೋ ಬಹುಜನರಿಗೆ ಗೊತ್ತಿಲ್ಲ ಈ ಪರಿಜ್ಞಾನಗಳೆಲ್ಲ ಅಷ್ಟೇ. ಈ ಕ್ಷಣಕ್ಕೆ ನನ್ನ ಮನೆಗೆ ಬೆಂಕಿ ಬೀಳ್ತಾ ಇದೆ ಅನ್ನೋದು ಕಾರಣಕ್ಕೆ ಬುರುಡ ಬಿಟ್ಬಿಟ್ಟು ಕೂತ್ಕೋತಾರೆ ಎಲ್ಲರೂ. ನಿಲ್ಲಿಸ್ಬಿಡು ಯುದ್ಧ ನಿಲ್ಲಿಸಿದ್ರೆ ಆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಭಾಗ ಏನಿದೆ ಮಿಡ್ಲ್ ಈಸ್ಟ್ ಭಾಗ, ಅದು ಇರಾನ್ನ ನಿಯಂತ್ರಣಕ್ಕೆ ಬರುತ್ತೆ. ಇರಾನ್ನ ನಿಯಂತ್ರಣಕ್ಕೆ ಬಂದರೆ ಅದಕ್ಕಿಂತ ದೊಡ್ಡದಾದಂಥ ಅನಾಹುತ ಇನ್ನೊಂದಿಲ್ಲ. ಅದಕ್ಕಿಂತ ದೊಡ್ಡದಾದ. ನಮ್ಮ ಜೊತೆ ಅವ್ರು ಚೆನ್ನಾಗಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇರಾನ್ ಈಸ್ ವೆರಿ ಆಂಬಿಷಿಯಸ್. ಆಗಿದ್ದಾರೆ ಅವರು. ಹಾಗಾಗಿ ನನ್ನ ಪ್ರಕಾರ ಇರಾನ್ ಯಾರ ಜೊತೆ ಹೆಚ್ಚು ಸ್ನೇಹ ಹೊಂದಿರೋದು? ನಮ್ಮ ಜೊತೆನಾ? ಅಲ್ಲ.
ಅಮೆರಿಕದ ಜೊತೆನಾ? ಅಲ್ಲ. ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ?